ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬದ ನೈಜ ಸ್ಥಿತಿಯನ್ನ ಟಿವಿ9 ವರದಿ ಬಿತ್ತರಿಸಿತ್ತು. ಇದನ್ನ ನೋಡಿದ ಚಳ್ಳಕೆರೆ ಕೈ ಶಾಸಕ ಟಿ ರಘುಮೂರ್ತಿ ನೆರವು ಕೊಟ್ಟಿದ್ದಾರೆ. ಇದೇ ವೇಳೆ ಡೆವಿಲ್ ಚಿತ್ರದ ಶೂಟಿಂಗ್ ವೇಳೆ ಬೆನ್ನು ನೋವಿನಿಂದ ದರ್ಶನ್ ಕೆಳಗೆ ಬಿದ್ದ ವಿಡಿಯೋ ವೈರಲ್ ಆಗ್ತಾ ಇದೆ. ಕೊಲೆಯಾದ ರೇಣುಕಾಸ್ವಾಮಿ ಹೆತ್ತವರಿಗೆ ಆರ್ಥಿಕ ನೆರವು. ಟಿವಿ9 ವರದಿ ನೋಡಿ ಶಾಸಕ ಟಿ ರಘುಮೂರ್ತಿ ಸಹಾಯ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾದ ರೇಣುಕಾಸ್ವಾಮಿ ಕುಟುಂಬ ಅನುಭವಿಸುತ್ತಿರುವ ನೋವು ಅಷ್ಟಿಷ್ಟಲ್ಲ. ಟಿವಿ9 ಹಿರಿಯ ನಿರೂಪಕ ರಂಗನಾಥ್ ಭಾರದ್ವಾಜ್ ಆಗಸ್ಟ್ 15ರಂದು ಎಲ್ಲಿದೆ ನೆಮ್ಮದಿ ಅಂತ ಈ ಕುಟುಂಬದ ವಿಶೇಷ ಸಂದರ್ಶನ ಮಾಡಿದ್ರು. ಆರ್ಥಿಕ ಸ್ಥಿತಿ ತೆರೆದಿಟ್ಟಿದ್ರು. ಅದನ್ನು ನೋಡಿದ ಚಳ್ಳಕೆರೆಯ ಕೈ ಶಾಸಕ ಟಿ ರಘುಮೂರ್ತಿ ಇಂದು ರೇಣುಕಾಸ್ವಾಮಿ ಹೆತ್ತವರನ್ನ ಭೇಟಿಯಾದರು. 1 ಲಕ್ಷ ರೂಪಾಯಿ ನೆರವು ನೀಡಿದ್ರು. ಪತ್ನಿ ಸಹನಾಗೆ ಕೆಲಸದ ಜೊತೆಗೆ ಸರ್ಕಾರದಿಂದಲೂ ಸಹಾಯ ಕೊಡಿಸ್ತೀನಿ ಅಂದ್ರು. ಟಿವಿ9 ವರದಿಗಾರರು ಮಾನ್ಯ ಶ್ರೀ ರಂಗನಾಥ್ ಅವರು ಏನಾದ್ರೂ ಯಾರ್ಯಾರು ಜನಪ್ರತಿನಿಧಿಗಳಿಂದ ಏನು ಸಹಾಯ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಮಗೆಲ್ಲೋ ಒಂದು ಕಡೆ ಒಂದು ಅವಕಾಶ. ಜೊತೆಗೆ ಅವರು ಏನು ಸರ್ಕಾರದಲ್ಲಿ ಕೆಲಸ ಅಂದರೆ ಎಮ್ಮನಿಗೆ ಏನು PUC ಓದಿದ್ದಾರೆ, ಒಂದು ಸರ್ಕಾರದಿಂದ ಒಂದು ಕಾಯಂ ನೌಕರಿ ಆದರೂ ಒಳ್ಳೆಯದು ಅಂತ ಹೇಳ್ಬಿಟ್ಟು. ವಯಸ್ಸಾದ ಹೆತ್ತವರಿಗೆ ಸೊಸೆ ಮತ್ತು ಮೊಮ್ಮಗನದ್ದೇ ಚಿಂತೆ. ರೇಣುಕಾಸ್ವಾಮಿ ಕೆಲಸಕ್ಕಿದ್ದ ಅಪೋಲೋ ಕಂಪನಿ ನೆರವು ನೀಡದಿರುವುದನ್ನು ಕೂಡ ಟಿವಿ9 ಪ್ರಶ್ನಿಸಿತ್ತು. ಈಗ ಅಪೋಲೋ ಕೂಡ 10 ಲಕ್ಷ ರೂಪಾಯಿ ನೀಡುವ ಭರವಸೆ ಕೊಟ್ಟಿದೆ. ಇದೆಲ್ಲ ಟಿವಿ9 ನೈಜ ಕಳಕಳಿಗೆ ಸಾಕ್ಷಿ. ಅದಕ್ಕಾಗಿಯೇ ಕಾಶಿನಾಥಯ್ಯ ಟಿವಿ9ಗೆ ಧನ್ಯವಾದ ಹೇಳಿದರು. ಟಿವಿ9 ಅವರು ಪಾಪ ಅವರು ಭಾರದ್ವಾಜ್ ಅವರು ಬಂದು ಎಲ್ಲರಿಗೂ ಪಾಪ ಸಾಹೇಬರಿಗೂ ಎಲ್ಲ MLAಗಳು ಮಾತಾಡಿದರು. ಸ್ವಾಮಿ ಮಾತಾಡಿದ್ರು. ಅದರ ಒಂದು ಇದರಿಂದನೇ ಅವರು ಸಾಹೇಬರು ಇವತ್ತು ದಯಮಾಡಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಟಿವಿ ಮಾಧ್ಯಮದವರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಆತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಆರೋಪಿ ದರ್ಶನ್ ಹೊರತಾ ನಿಂತಿಲ್ಲ. ಬೆಳಗ್ಗೆ ಸಂಜೆ ವಾಕಿಂಗ್ಗೆ ಅವಕಾಶ ಬಿಟ್ರೆ ಕೋರ್ಟ್ ಸೂಚನೆ ಅನುಸಾರ ಸೌಲಭ್ಯ ಕೊಡ್ತಿಲ್ಲ. ಆದೇಶ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದರ್ಶನ್ ಪರ ವಕೀಲ ಸುನಿಲ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಮತ್ತೊಂದೆಡೆ ದರ್ಶನ್ ಡೆವಿಲ್ ಶೂಟಿಂಗ್ನಲ್ಲಿದ್ದಾಗ ಬೆನ್ನು ನೋವಿನಿಂದ ಬಳಲಿ ಕೆಳಗೆ ಬಿದ್ದಿರುವ ವಿಡಿಯೋವೊಂದನ್ನ ಚಿತ್ರತಂಡ ಹರಿಬಿಟ್ಟಿದೆ. ಬಸವರಾಜ್ ಮದನೂರ್, ಟಿವಿ9 ಚಿತ್ರದುರ್ಗ.